ANMR ನ್ಯೂಸ್ಗೆ ಸ್ವಾಗತ. ಒಮ್ಮೆ ಭೇಟಿ ಕೊಡಿ. MSR ಫಂಕ್ಷನ್ ಹಾಲ್, ಹಾಲಿನ ಡೈರಿ ಹತ್ತಿರ, ಕನಂಪಲ್ಲಿ, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮ MSR ಫಂಕ್ಷನ್ ಹಾಲ್ನಲ್ಲಿ ಮದುವೆಯ ನಿಶ್ಚಿತಾರ್ಥ, ಮದುವೆ, ನಾಮಕರಣ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್, ಡೈನಿಂಗ್ ಹಾಲ್, ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಎಂ ಶ್ರೀನಿವಾಸ ರೆಡ್ಡಿ. ಮೊಬೈಲ್ ಸಂಖ್ಯೆ 95354155 ಮತ್ತು 9498954304. ಬೀಳುವ ಹಂತದಲ್ಲಿರುವ ಬೆಸ್ಕಾಂನ ವಿದ್ಯುತ್ ಕಂಬ ದುರಸ್ತಿಗೆ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ವಿದ್ಯುತ್ ಕಂಬವೊಂದು ಬುಡದ ಒಳಗೆ ಕಂಬ ಮುರಿದಿದ್ದು ರಸ್ತೆಗೆ ಕಂಬ ವಾಲುವ ಮೂಲಕ ಬೀಳುವ ಹಂತದಲ್ಲಿದ್ದರೂ ಇದುವರೆಗೂ ಬೆಸ್ಕಾಂನವರು ವಿದ್ಯುತ್ ಕಂಬವನ್ನು ಸರಿಪಡಿಸಲು ಮುಂದಾಗದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ಚೇಳೂರು ಮುಖ್ಯ ರಸ್ತೆಯ ಕಿಸಾನ್ ಫ್ಯಾಕ್ಟರಿ ಪಕ್ಕದಲ್ಲಿ ಹಾಗೂ ಡಿಲಿಜೆನ್ಸ್ ಸಂಯುಕ್ತ ಪ್ರೌಢಶಾಲೆ ರಸ್ತೆಯಲ್ಲಿರುವ ವಿದ್ಯುತ್ ಕಂಬ ಬೀಳುವ ಹಂತದಲ್ಲಿದ್ದು, ಕಂಬ ರಸ್ತೆಗೆ ಉರುಳಿ ಬಿದ್ದರೆ ಕಂಬದಲ್ಲಿನ ವಿದ್ಯುತ್ ತಂತಿಗಳು ನೆಲಕ್ಕೆ ಉರುಳಿ ಪ್ರಾಣಾಪಾಯದ ಜೊತೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದರೆ ಸದರಿ ಕಂಬದ ಸುತ್ತಮುತ್ತಲಿನ ಮನೆ, ಅಂಗಡಿಗಳಲ್ಲಿನ ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳು ಸೇರಿದಂತೆ ಇತರೆ ವಿದ್ಯುತ್ ಪರಿಕರಗಳು ಹಾಳಾಗುವ ಭೀತಿ ಎದುರಾಗಿದ್ದು, ಕಂಬ ಉರುಳಿ ಬಿದ್ದು ಅನಾಹುತ ಸಂಭವಿಸುವ ಮುನ್ನವೇ ವಿದ್ಯುತ್ ಕಂಬವನ್ನು ಸರಿಪಡಿಸುವಂತೆ ಸಮೀಪದ ನಾಗರಿಕರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಕರೇಪಲ್ಲಿ ಗ್ರಾಮದ ನಿವಾಸಿ ಕೃಷ್ಣಪ್ಪ ಎಂಬುವರು, ಬೀಳುವ ಹಂತದಲ್ಲಿರುವ ವಿದ್ಯುತ್ ಕಂಬದ ರಸ್ತೆಯಲ್ಲಿ ದಿನನಿತ್ಯವೂ ಶಾಲಾ ಮಕ್ಕಳ ಜೊತೆಗೆ ಸಾರ್ವಜನಿಕರು ಓಡಾಡುತ್ತಿರುತ್ತಾರೆ. ಜೊತೆಗೆ ತರಕಾರಿ, ಟೊಮೆಟೊ, APMC ಪ್ರಾಂಗಣ ಮತ್ತು ಗೂಡಿನ ಮಾರುಕಟ್ಟೆ ಇರುವುದರಿಂದ ವಾಹನ ದಟ್ಟಣೆ ಸಹ ಜಾಸ್ತಿ ಇದೆ. ಬೆಸ್ಕಾಂ ಇಲಾಖೆಗೆ ಆನ್ಲೈನ್ ದೂರು ನೀಡಿದರೆ ಅವರು ಡಿಸೆಂಬರ್ 9ನೇ ತಾರೀಕಿನೊಳಗೆ ಸಮಸ್ಯೆ ಇತ್ಯರ್ಥ ಮಾಡುವುದಾಗಿ ಡಾಕೆಟ್ ನಂಬರ್ ಸಮೇತ ಮೆಸೇಜ್ ಹಾಕಿದ್ದಾರೆ. ಅಷ್ಟರೊಳಗೆ ಏನಾದರೂ ಅನಾಹುತವಾದರೆ ಚಿಂತಾಮಣಿಯ ಬೆಸ್ಕಾಂ ಅಧಿಕಾರಿಗಳೇ ನೇರ ಹೊಣೆಗಾರರಾಗಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಇನ್ನು ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಪ್ರತಿಕ್ರಿಯಿಸಿ ಮಾತನಾಡಿ, ಚೇಳೂರು ರಸ್ತೆಯಲ್ಲಿ ಬೀಳುವ ಹಂತದಲ್ಲಿರುವ ವಿದ್ಯುತ್ ಕಂಬದ ಬಗ್ಗೆ ಸಾರ್ವಜನಿಕರು ದೂರು ನಮ್ಮ ಗಮನಕ್ಕೆ ಬಂದಿದ್ದು, ಯಾವುದೇ ಅವಘಡ ಸಂಭವಿಸುವ ಮುನ್ನ ಕೂಡಲೇ ದುರಸ್ತಿಪಡಿಸಲಾಗುವುದು ಎಂದು ತಿಳಿಸಿದರು.